ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬಂದು ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಚಿಕನ್ ಕರಿ ಮಾಡೋದು ಮತ್ತು ತುಂಬ ಟೇಸ್ಟಿಯಾಗಿಯೂ ಕೂಡ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ಕುಕ್ಕಿಂಗ್ ವಿಡಿಯೋಸ್ನ ಇನ್ನು ಮುಂದೆ ನಾನು ನಿಮಗೆ ಮಾಡ್ತೀನಿ. ಸೊ ನಾನಿಲ್ಲಿ ಬಂದು ಒಂದು 3/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ನಾನು ಬಂದು ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ನಿಮಗೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಒಂದು ಅಚ್ಚ ಖಾರದ ಪುಡಿನಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಟನ್ ಸಾಂಬಾರು ಪೌಡರ್ ಯಾವುದಿರುತ್ತೆ ಮನೇಲಿ ಅದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಧನಿಯಾ ಪುಡಿ ಅಥವಾ ಚಿಲ್ಲಿ ಪೌಡರ್ ಎರಡನ್ನೂ ಕಂಬೈನ್ ಮಾಡಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾನು ಬಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಏನು ಮಾಡಬೇಕು, ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಇಡಬೇಕು. ಆ್ಯಕ್ಚುಲಿ ಈ ಮಿಕ್ಸ್ಚರ್ಗೆ ಬಂದು ಮೊಸರು ಕೂಡ ಹಾಕ್ತಾರೆ, ಮತ್ತು ಲೆಮನ್ ಎಲ್ಲ ಹಾಕ್ತಾರೆ. ನಾನು ಅದೇನೂ ಹಾಕ್ತಾಯಿಲ್ಲ. ಅದನ್ನ ಬಂದು ಲೆಮನ್ ಚಿಕನ್ಗೆ ಮತ್ತು ಸಪ್ರೇಟ್ ಇನ್ನೊಂದು ಸಲ ನಾನು ಮೊಸರೆಲ್ಲ ಹಾಕಿ ಮಾಡಿ ತೋರಿಸ್ತೀನಿ. ಇದು ಬಂದು ತುಂಬ ಈಸಿಯಾಗಿ ಮನೇಲಿ ಇವಾಗ ಮೊಸರು ಕೂಡ ಇರಲ್ಲ, ಆ ಟೈಮಲ್ಲಿ ನಾವು ಯಾವ ರೀತಿ ಮಾಡೋದು ತುಂಬ ಇಮಿಡಿಯೇಟಾಗಿ ಮಾಡುವಂಥ ಚಿಕನ್ ಕರಿ ಇದಾಗಿರುತ್ತೆ. ಸ್ವಲ್ಪ ನಿಮಗೆ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡಿದ್ರೆ ಅದನ್ನು ಹಾಕ್ಕೊಳ್ಳಿ, ಒಳ್ಳೆ ಕಲರ್ ಕೊಡುತ್ತೆ. ನಮ್ಮನೆಲ್ಲ ಪೌಡರ್ ಇತ್ತು, ಸೊ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ಅದೇ ರೀತಿ ಕಲರ್ ಪೌಡರ್ಗಳನ್ನ ಯೂಸ್ ಮಾಡಿಬಿಡಿ. ಇನ್ಸ್ಟೆಡ್ ಆಫ್ ಕಲರ್ ಪೌಡರ್ ಬದಲು ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಏನಿದೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆ ಕಲರ್, ರೆಡ್ ಕಲರ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ಇವಾಗ ನೀಟಾಗಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ವಾಟರ್ ಕೂಡ ಹಾಕ್ಕೋಬೋದು, ಇಲ್ಲಾಂತಂದರೆ ಚಿಕನಲ್ಲೇ ನೀರು ಇರುತ್ತಲ್ವ. ನಾವು ಸ್ಟಾರ್ಟಿಂಗೇ ಚಿಕನ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ತೊಳ್ಕೊಂಡಿರ್ತೀವಿ. ಸೊ ಅದರಲ್ಲೇ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ. ನಾವು ಅಡಿಷ್ನಲಾಗಿ ಯಾವುದೇ ರೀತಿ ವಾಟರ್ನ ಆ್ಯಡ್ ಮಾಡೋ ಅವಶ್ಯಕತೆ ಏನಿರಲ್ಲ. ಸೊ ಇಫ್ ಇನ್ ಕೇಸ್ ನೀವು ಮಿಕ್ಸ್ ಮಾಡ್ಬೇಕಾದ್ರೆ ಆ್ಯಡ್ ಮಾಡಬೇಕಂತ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ನಾನು ಲೈಟಾಗಿ ಮಿಂಟ್ ಹಾಕ್ಕೊಂಡಿದ್ದೀನಿ, ಅದೇ ಪುದೀನ ಸೊಪ್ಪು ಏನಿದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂತಂದರೆ ಚಿಕನ್ ಒಂಥರ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಮಾಸ್ಕ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಂಟ್ ಹಾಕಿದ್ದೀನಿ. ಚಿಕನ್ ಮತ್ತು ಈ ಮಸಾಲೆ ಏನಿದೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೇಮ್ ಇದೇ ಮಸಾಲೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಡೀಪ್ ಫ್ರೈ ಏನಾದರೂ ಮಾಡಿದ್ರೆ ಅದೇ ಚಿಕನ್ ಕಬಾಬ್ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ಇವಾಗ ನೀವೇನು ಮಿಕ್ಸ್ ಮಾಡ್ತಾಯಿದ್ರೆ ಇದಕ್ಕೆ ಸ್ವಲ್ಪ ಕರ್ಡ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕೂಡ ನಾವು ಕರಿ ಮಾಡ್ಬೋದು. ಬಟ್ ನಾನಿಲ್ಲಿ ಕರ್ಡ್ ಯೂಸ್ ಮಾಡ್ತಾಯಿಲ್ಲ. ಅಲ್ಲಿ ಏನಿದೆ ವಾಟರ್ ಕಂಟೆಂಟ್ ಅದರಲ್ಲೇ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ತುಂಬ ಟೈಮ್ ಇದೆ, ಓಕೆ ಒಂದು 30 ಮಿನಿಟ್ಸ್ ಟೈಮ್ ಇದೆ ಅಂತ ಅಂದಾಗ ಬೇಕಾದ್ರೆ ಇದನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ನೀವು ಇಡ್ಬೋದು. ಇಟ್ಬಿಟ್ಟು ಆಮೇಲೆ ನೀವು ಕರಿನ ರೆಡಿ ಮಾಡ್ಕೊಬೋದು. ಬಟ್ ಇಲ್ಲ ನಮಗೆ ಟೈಮ್ ಇಲ್ಲ, ನಾವು ಇಮಿಡಿಯೇಟಾಗಿ ಮಾಡ್ಕೊಬೋದು ಅಂತ ಅಂದರೂ ಕೂಡ ಏನು ಇಶ್ಯೂ ಇಲ್ಲ. ಲೈಕ್ ಮಿಕ್ಸ್ ಮಾಡಿದ ತಕ್ಷಣ ನೀವು ಲೈಕ್ ಇನ್ನೊಂದು ಕಡಾಯಿ ಇಟ್ಟು ಅದಕ್ಕೆ ನೀವು ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆಗಳು ಹಾಕೋಷ್ಟರಲ್ಲಿ ಇದು ಸ್ವಲ್ಪ ಮ್ಯಾರಿನೇಟ್ ಆಗಿರುತ್ತೆ. ಆವಾಗ ಕೂಡ ನೀವು ಫ್ರೈ ಮಾಡ್ಕೊಬೋದು. ಸೊ ಇವಾಗ ಬಂದು ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊ 1-2 ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬಂದು ಸಣ್ಣದಾಗಿ ಕಟ್ ಮಾಡಿರುವಂಥ ಆನಿಯನ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ಯಾವುದೇ ನೀವು ನಾನ್ ವೆಜ್ ರೆಸಿಪಿ ಮಾಡಬೇಕಾದ್ರೆ ಈ ಆನಿಯನ್ ಏನಿದೆ ಅದು ನೀಟಾಗಿ ಫ್ರೈ ಆಗಬೇಕು. ಸೊ ಅದಾದಮೇಲೆ ಬಂದು ನಾನು ಇವಾಗ ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೇನಾದ್ರು ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಯೂಸ್ ಮಾಡಿ, ನಿಮ್ಗೇನಾದ್ರು ಲೈಟಾಗಿ ಬೇಕಂದರೆ ಕಡಿಮೆ ಯೂಸ್ ಮಾಡಿ. ಬಿಕಾಸ್ ನೀವು ಆಲ್ರೆಡಿ ಮಸಾಲೆಯಲ್ಲಿ ನೀವು ಚಿಲ್ಲಿ ಪೌಡರ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಜಾಸ್ತಿ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ತುಂಬ ಖಾರ ಆಗಿಬಿಡುತ್ತೆ. ಸೊ ಅದಾದಮೇಲೆ ನೀವು ಮಿಕ್ಸ್ ಮಾಡಿರುವಂತಹ ಚಿಕನ್ ಏನಿದೆ ಅದನ್ನು ಬಂದು ಈ ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ತುಂಬಾ ಈಸಿ. ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ವಿತಿನ್ ಒಂದು 10 ಮಿನಿಟ್ಸಲ್ಲಿ ಈ ಚಿಕನ್ ಕರಿ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಟೈಮೇ ಕನ್ಸ್ಯೂಮ್ ಆಗೋಲ್ಲ. ನೋಡ್ತಾ ಇದ್ರಲ್ಲ, ನೀಟಾಗಿ ಹಾಕ್ಬಿಟ್ಟು ವಾಟರ್ ಏನು ಆ್ಯಡ್ ಮಾಡೋದೇ ಬೇಡ ಇದಕ್ಕೆ. ಲೈಕ್ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಅದು ಅಬೇಲೆ ನೀಟಾಗಿ ಬೇಯ್ಕೊಳ್ಳುತ್ತೆ. ಇಫ್ ಇನ್ ಕೇಸ್ ನಿಮಗೆ ವಾಟರ್ ಬೇಕಂದರೆ ಲೈಕ್ ಜ್ಯೂಸಿ ಥರ ಚಿಕನ್ ಆಗಬೇಕಂದ್ರೆ ನೀವು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬಂದು ನಾನು ಒಂದು ಕುಟಾಣಿ ತೊಗೊಂಡು ಅದಕ್ಕೆ ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು 2 ಏಲಕ್ಕಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕುಟ್ಕೊತಾ ಇದ್ದೀನಿ.
ಇವಾಗ ನಾವು ಏನು ಕುಟ್ಕೊತಾ ಇದ್ದೀವಿ ಈ ಮಸಾಲೆನೇ ಈ ಚಿಕನ್ ಗ್ರೇವಿಲಿ ಒಳ್ಳೆ ಫ್ಲೇವರ್ ಕೊಡೋದು. ಸೊ ನೀವು ನೋಡಿದರೆ ನಾನು ಯಾವುದೇ ರೀತಿ ನೀರು ಹಾಕಿಲ್ಲ, ಜಸ್ಟ್ ಅದು ಪ್ಲೇಟ್ ಮುಚ್ಚಿದ್ರಿಂದ ಚಿಕನ್ನೇ ನೀರು ಬಿಟ್ಕೊಂಡು ಈ ರೀತಿ ಆಗಿದೆ. ಇವಾಗ ಬಂದು ನಾವು ಕುಟ್ಕೊಂಡಿದ್ದ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇವಿಷ್ಟು ಕೂಡ ಮಸಾಲೆ ಅಲ್ಲಿಗೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು ಚಿಕನ್ ಬಂದು ಒಂದು ಅರ್ಧ ಭಾಗ ಬೆಂದಿದೆ ಅಂತ ಅನ್ನಿಸ್ದಾಗ ಬಂದು ನೀವು ಆ ಮಸಾಲೆನ ಹಾಕ್ಕೊಬೇಕು. ಈಗ ಹಾಕ್ಕೊಬಿಟ್ಟು ನನಗೆ ಸ್ವಲ್ಪ ಧನಿಯಾ ಪೌಡರ್ನ ಇಲ್ಲಿ ಅಡಿಷನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ನೋಡಿದೆ, ಸ್ವಲ್ಪ ಧನಿಯಾ ಬೇಕು ಅಂತ ಅನ್ನಿಸ್ತು. ಇಫ್ ಇನ್ ಕೇಸ್ ನಿಮಗೂ ಟೇಸ್ಟ್ ನೋಡ್ಕೊಳ್ಳಿ, ಬೇಕು ಅಂದಾಗ ಹಾಕ್ಕೊಳ್ಳಿ. ಸೊ ಅದೆಲ್ಲ ಆದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಡಿಷನ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವ ಡಿಲಿಷಿಯಸ್ ಚಿಕನ್ ಕರಿ ರೆಡಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.